Parts of speech. Shabdacheda. Parts of speech are the basic elements of English language. Those are divided into 8 groups according to their function. Those are called parts of speech. ಶಬ್ದಛೇದಗಳು ಎಂಬುದು ಆಂಗ್ಲ ಭಾಷೆಯ ಮೂಲ ಅಂಶಗಳಾಗಿವೆ. ಅವುಗಳನ್ನು ತಮ್ಮ ಕಾರ್ಯಕ್ಕನುಗುಣವಾಗಿ 8 ಪ್ರಕಾರಗಳಲ್ಲಿ ವರ್ಗೀಕರಿಸಲ್ಪಟ್ಟಿದೆ. ಅವುಗಳನ್ನು ಶಬ್ದಛೇದಗಳೆಂದು ಕರೆಯುತ್ತೇವೆ. ಪಾರ್ಟ್ಸ್ ಆಫ್ ಸ್ಪೀಚಲ್ಲಿ 8 ವಿಧಗಳಾಗಿ ವಿಭಾಗಿಸಲಾಗಿದೆ. ಅವು ಕೆಳಗಿನಂತಿವೆ: ನೌನ್, ಪ್ರನೌನ್, ವರ್ಬ್, ಆಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಕಂಜಂಕ್ಷನ್, ಇಂಟರ್ಜೆಕ್ಷನ್. ನೌನ್ ನಾಮಪದ, ಪ್ರನೌನ್ ಸರ್ವನಾಮಪದ, ವರ್ಬ್ ಕ್ರಿಯಾಪದ, ಆಡ್ವರ್ಬ್ ಕ್ರಿಯಾವಿಶೇಷಣ, ಅಡ್ಜೆಕ್ಟಿವ್ ನಾಮವಿಶೇಷಣ, ಪ್ರಿಪೋಸಿಷನ್ ಉಪಸರ್ಗಾವಯ, ಕಂಜಂಕ್ಷನ್ ಸಮುಚ್ಚಾಲಯ, ಇಂಟರ್ಜೆಕ್ಷನ್ ಭಾವಸೂಚನಾಲಯ. ಒಂದೊಂದಾಗಿ ವಿವರಣೆಯನ್ನು ಕೊಡಲಾಗುತ್ತದೆ. ನೌನ್ ಅಂದರೆ ನಾಮಪದ. ನೌನ್ ಈಸ್ ಎ ನೇಮಿಂಗ್ ವರ್ಡ್. ಇಂಡಿಕೇಟ್ಸ್ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್ಸ್, ಅನಿಮಲ್ಸ್, ಬರ್ಡ್ಸ್ ಆ್ಯಂಡ್ ಸ್ಟೇಟ್. ದ್ಯಾಟ್ಸ್ ವಿ ಕಾಲ್ಡ್ ಅ ನೌನ್. ನಾಮಪದವೆಂಬುದು ಒಂದು ಹೆಸರನ್ನು ಸೂಚಿಸುವ ಶಬ್ದವಾಗಿದ್ದು, ಅದು ನಿರ್ದಿಷ್ಟವಾದ ವ್ಯಕ್ತಿ, ಸ್ಥಳ, ಸ್ಥಿತಿಗಳನ್ನು, ವಸ್ತುಗಳನ್ನು ಸೂಚಿಸುತ್ತವೆ. ಅವುಗಳನ್ನು ನಾಮಪದಗಳೆಂದು ಕರೆಯುತ್ತೇವೆ. ಅಂದ್ರೆ ಒಬ್ಬ ವ್ಯಕ್ತಿ ಹೆಸರು, ಒಂದು ವಸ್ತುವಿನ ಹೆಸರು, ಒಂದು ಸ್ಥಳದ ಹೆಸರು, ಒಂದು ಪ್ರಾಣಿ ಹೆಸರು, ಪಕ್ಷಿ ಹೆಸರು ಅಥವಾ ಸ್ಟೇಟಸ್ ಲೆವೆಲ್ ಅನ್ನು ಸೂಚಿಸುವ ಒಂದು ಪದಕ್ಕೆ ನಾಮಪದವೆಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, ಪರ್ಸನ್, ಲ್ಯಾಂಡ್ಫೋರ್ಡ್, ಜಾಯ್. ಪ್ಲೇಸ್, ಮಂಗಳೂರು, ಬೆಂಗಳೂರು, ಮುಂಬೈ. ಥಿಂಗ್ಸ್, ಬಾಸ್ಕೆಟ್, ಚೇರ್, ಪಿಲ್ಲೋ. ಅನಿಮಲ್ಸ್, ರ್ಯಾಬಿಟ್, ಟೈಗರ್, ಲಯನ್, ಡಿಯರ್. ಬರ್ಡ್ಸ್, ಪ್ಯಾರೋಟ್, ಈಗಲ್, ವಲ್ಚರ್, ಸ್ಪ್ಯಾರೋ, ಡವ್, ಕ್ರೌ. ನೆಕ್ಸ್ಟ್, ಸ್ಟೇಟ್. ಚೈಲ್ಡ್ಹುಡ್, ಯಂಗ್ ಏಜ್, ಓಲ್ಡ್ ಏಜ್. ಟೈಪ್ಸ್ ಆಫ್ ನೌನ್. ನಾಮಪದಗಳಲ್ಲಿ ವಿಧಗಳಿವೆ. ದೇರ್ ಆರ್ 4 types in noun. Those are in below. ನಾಮಪದಗಳಲ್ಲಿ ವಿಧಗಳಿವೆ. ಎಷ್ಟು ವಿಧಗಳಿವೆ ಅಂದರೆ 4 ವಿಧಗಳಿವೆ. 4 ವಿಧಗಳಲ್ಲಿ ವರ್ಗೀಕರಿಸಲಾಗಿದೆ. 4 ಪ್ರಕಾರಗಳಲ್ಲಿ ನಾವು ನೋಡಲಾಗಿದೆ ಕೆಳಗಿನಂತಿವೆ. ಅವುಗಳೆಂದರೆ ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್. ಕಾಮನ್ ನೌನ್ ರೂಢನಾಮ, ಪ್ರಾಪರ್ ನೌನ್ ಅಂಕಿತನಾಮ, ಅಬ್ಸ್ಟ್ರಾಕ್ಟ್ ನೌನ್ ಭಾವವಾಚಕ ನಾಮ, ಕಲೆಕ್ಟಿವ್ ನೌನ್ ಸಮೂಹವಾಚಕ ನಾಮ. Common noun means common noun is one which applies group of persons, things and place having their common characteristics. ರೂಢನಾಮ. ಕಾಮನ್ ನೌನ್ ಅಂದರೆ ರೂಢನಾಮ. ರೂಢನಾಮ ಎಂಬುದು ನಿರ್ದಿಷ್ಟವಾದ ವ್ಯಕ್ತಿ, ಸ್ಥಳ, ವಸ್ತುಗಳ ಹೆಸರನ್ನು ಸೂಚಿಸುತ್ತವೆ. ಅದನ್ನು ರೂಢನಾಮವೆಂದು ಕರೆಯುತ್ತೇವೆ. ಅಥವಾ ರೂಢಿಯಿಂದ ಬಂದಿರುವ ನಾಮಪದಗಳನ್ನು ರೂಢನಾಮಗಳೆಂದು ಕರೆಯಲಾಗುತ್ತದೆ. ಎಕ್ಸಾಂಪಲ್: ಹಿಲ್, ಮೌಂಟೇನ್, ಟೆಂಪಲ್, ಸ್ಕೂಲ್, ಬಾಯ್, ಗರ್ಲ್, ಫಾದರ್, ಮದರ್, ರಿವರ್, ಓಸಿಯನ್, ಎಕ್ಸೆಟ್ರಾ. Proper noun means ಅಂಕಿತನಾಮ. Proper noun means a particular person or place. That's we call proper noun. ಅಂಕಿತನಾಮ ನಿರ್ದಿಷ್ಟವಾದ ವ್ಯಕ್ತಿ ಅಥವಾ ಸ್ಥಳಗಳಿಗೆ ಇಟ್ಟ ಹೆಸರನ್ನು ಸೂಚಿಸುವ ಪದಗಳನ್ನು ಅಂಕಿತನಾಮ ಎಂದು ಕರೆಯಲಾಗುತ್ತದೆ. ಅಂದ್ರೆ ವ್ಯಕ್ತಿಯ ಹೆಸರಾಗಲಿ ಸ್ಥಳ ಅದು ಇಟ್ಟಿರಬೇಕು. ಮೂಲತಃ ಇಟ್ಟಂಥ ಹೆಸರುಗಳಿಗೆ ಏನಂತೀವಿ ನಾವು ಅಂಕಿತನಾಮ ಎಂದು ಕರಿತೀವಿ. ಫಾರ್ ಎಕ್ಸಾಂಪಲ್: ಮೈಸೂರು, ಬಿಜಾಪುರ, ಗುಲ್ಬರ್ಗ, ಉಡುಪಿ, ಕಲ್ಕತ್ತಾ, ರಾಜೇಶ್, ಲಕ್ಷ್ಮಿ, ಸುರೇಶ್, ಭವಾನಿ. ಅಬ್ಸ್ಟ್ರಾಕ್ಟ್ ನೌನ್. ಅಬ್ಸ್ಟ್ರಾಕ್ಟ್ ಮೀನ್ಸ್ cannot be seen, cannot be touched, cannot be tasted, but if can only felt our mind. That's we called abstract noun. ಭಾವವಾಚಕವೆಂದರೆ
ವಾಸ್ತವಿಕವಲ್ಲದ್ದು. ಭಾವವಾಚಕ ನಾಮವೆಂದರೆ ಕಣ್ಣಿಗೆ ಕಾಣದ, ಮುಟ್ಟಲು ಬಾರದ, ರುಚಿಯನ್ನು ನೋಡಲಾಗದ, ಆದರೆ ಕೇವಲ ನಮ್ಮ ಮನಸ್ಸಿಗೆ ಮಾತ್ರ ಗೋಚರವಾಗುವ ನಾಮವನ್ನು ಭಾವವಾಚಕ ನಾಮಪದವೆಂದು ಕರೆಯುತ್ತೇವೆ. ಮುಟ್ಲಿಕ್ಕೆ ಆಗಲಾರ್ದಂಥದ್ದು, ಕಣ್ಣಿಗೆ ಕಾಣಲಾರ್ದಂಥದ್ದು, ರುಚಿಗೆ ನೋಡಲಿಕ್ಕೆ ಆಗಲಾರ್ದಂಥದ್ದು, ಕೇವಲ ನಮ್ಮ ಮನಸ್ಸಿಗೆ ಅರ್ಥ ಮಾಡುವ ಭಾವನೆಗೆ ಭಾವವಾಚಕ ನಾಮಪದವೆಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್, kind, pain, truth, happy, sad, lie, honest, air, soul, timid. Next one, collective noun. Collective means ಸಮೂಹವಾಚಕ ನಾಮಪದ. Collective means it is group of persons, things, animals and birds that we called collective noun. ಸಮೂಹ ಎಂಬುದು ಗುಂಪನ್ನು ಸೂಚಿಸುತ್ತದೆ. ನಿರ್ದಿಷ್ಟವಾದ ವ್ಯಕ್ತಿ, ವಸ್ತು, ಸ್ಥಳ, ಪ್ರಾಣಿಗಳು ಮತ್ತು ಪಕ್ಷಿಗಳ ಗುಂಪನ್ನು ಸೂಚಿಸುವ ನಾಮಪದಗಳ ಸಮೂಹಕ್ಕೆ ಸಮೂಹವಾಚಕ ಪದಗಳಾಗಿವೆ. ಫಾರ್ ಎಕ್ಸಾಂಪಲ್, ಪಾರ್ಲಿಮೆಂಟ್, ಫ್ಯಾಮಿಲಿ, ಜೂ, ಲೈಬ್ರರಿ, ಫಾರೆಸ್ಟ್, ಕ್ಲಾಸ್, ಎಕ್ಸೆಟ್ರಾ. ನೆಕ್ಸ್ಟ್ ಒನ್ pronoun, ಸರ್ವನಾಮ. Pronoun is a word which used instead of noun that we called pronoun. ಸರ್ವನಾಮವೆಂಬುದು ಒಂದು ಶಬ್ದವಾಗಿದ್ದು ನಾಮಪದಗಳ ಬದಲಾಗಿ ಉಪಯೋಗಿಸಲ್ಪಡುವ ಅಕ್ಷರವೇ ಸರ್ವನಾಮವಾಗಿದೆ. ಫಾರ್ ಎಕ್ಸಾಂಪಲ್, those, are, I, we, you, he, she, it, they, them, me, may, mine, his, her, our, your, their, yourself, ourself, oneself, itself, herself, himself, themselves, these, those, here, there, this, that, such, who, what, whose, etc. ನಾವು, ನಾನು, ನೀನು, ನೀವು, ಅವನು, ಅವಳು, ಅದು, ಅವರನ್ನು, ಅವರಿಗೆ, ನನಗೆ, ನನ್ನದು, ಅವನ, ನನ್ನ, ಅವಳ, ನಮ್ಮ, ನಿಮ್ಮ, ಅವರ, ನಮ್ಮಷ್ಟಕ್ಕೆ, ನಿಮ್ಮಷ್ಟಕ್ಕೆ, ಒಂದಷ್ಟಕ್ಕೆ, ಅದರಷ್ಟಕ್ಕೆ, ಅವಳಷ್ಟಕ್ಕೆ, ಅವನಷ್ಟಕ್ಕೆ, ಅವರಷ್ಟಕ್ಕೆ, ಅವು, ಇಲ್ಲಿ, ಅಲ್ಲಿ, ಅದು, ಇದು, ಅಂತಹ, ಯಾರು, ಯಾರನ್ನು, ಯಾರಿಗೆ, ಯಾವುದು, ಏನು, ಯಾರು. ಫಾರ್ ದಿಸ್ ಈಸ್ ಆಲ್ಸ್ pronoun. ಟೈಪ್ಸ್ ಆಫ್ pronoun. ಸರ್ವನಾಮಗಳಲ್ಲಿ ವಿಧಗಳಿವೆ. ಎಷ್ಟು ವಿಧಗಳಿವೆ ಅಂದ್ರೆ 6 ವಿಧಗಳಿವೆ. ದೇರ್ ಆರ್ 6 ಟೈಪ್ಸ್ ಆಫ್ ಇನ್ pronoun. ದೋಸ್ ಆರ್ ಆ್ಯನ್ ಇನ್ ಬಿಲೋ. ಸರ್ವನಾಮಗಳಲ್ಲಿ ಒಟ್ಟು 6 ಪ್ರಕಾರಗಳಿವೆ. ಅವು ಕೆಳಗಿನಂತಿವೆ. ಪರ್ಸನಲ್ pronoun, ಎಕ್ಸಿಟಿವ್ pronoun, possessive pronoun, reflexive pronoun, demonstrative pronoun, interrogative pronoun. Personal pronoun, I, we, first pronoun. Next, you, second pronoun. He, she, it, third pronoun. They, he, she, it, third pronoun singular. They, third pronoun plural. Accusative pronoun, we, ನಾವು, us, ನಮಗೆ, you, ನೀನು, you, ನೀವು, him, ಅವನು. Possessive pronoun, my, mine, our, your, his, her, their, theirs. Reflexive pronoun, demonstrative pronoun, interrogative pronoun. ಆತ್ಮಾತ್ಮಕ ಸರ್ವನಾಮ, ಅದು ಅಥವಾ ಇದು ಸರ್ವನಾಮ. ಪ್ರಶ್ನಾರ್ಥಕ ಸರ್ವನಾಮ, ourself, yourself, himself, herself, itself, oneself, themselves. These all reflexive pronoun. Demonstrative pronoun, this, that, these, those, here, there, such. Interrogative pronoun, who, whom, want, whose, which.
Next, verb. Verb is a word which shows action of noun or pronoun. That's we called a verb. Verb is a word which shows action of noun or pronoun. ಕ್ರಿಯಾಪದವೆಂಬುದು ಒಂದು ಶಬ್ದವಾಗಿದ್ದು ನಾಮಪದ ಅಥವಾ ಸರ್ವನಾಮ ಕ್ರಿಯೆ ಅಥವಾ ಕೆಲಸವನ್ನು ಸೂಚಿಸುವ ಪದವೇ ಕ್ರಿಯಾಪದ. ನಾಮಪದ ಅಥವಾ ಸರ್ವನಾಮಪದ ಕೆಲಸ ಏನು ಮಾಡ್ಲಿಕ್ಕತ್ತವ ಅಂತ ತೋರಿಸುವ ಅಥವಾ ಸೂಚಿಸುವ ಪದವೇ ಕ್ರಿಯಾಪದ. ಫಾರ್ ಎಕ್ಸಾಂಪಲ್, ಗೋ, ಇಟ್, ಡ್ರಿಂಕ್, ಬೈ, ಸೆಲ್, ರಿಂಗ್, ಸಿಂಗ್, ಡ್ಯಾನ್ಸ್, ಡ್ರೀಮ್, ಸಿ, ವೇಟ್, ಪ್ಲಕ್, ಬ್ರಿಂಗ್. There are two types in action. There, physical action, physiology. Verb. A word also shows a being of noun or pronoun. ಕ್ರಿಯಾಪದವೆಂಬುದು ನಾಮಪದ ಅಥವಾ ಸರ್ವನಾಮ ಇರುವಿಕೆಯನ್ನು ಸೂಚಿಸುತ್ತದೆ. ವರ್ಬ್ ಕ್ರಿಯಾಪದ ಎಂಬುದು ನಾಮಪದ ಅಥವಾ ಸರ್ವನಾಮ ಇರುವಿಕೆಯನ್ನು ಸೂಚಿಸುತ್ತದೆ. ಫಾರ್ ಎಕ್ಸಾಂಪಲ್, ಲತಾ ಈಸ್ ಎ ಹೌಸ್ ವೈಫ್. ಸುಹಾಸಿನಿ ಈಸ್ ಎ ಟೀಚರ್. We are Indians. Kavita is a singer. These are verbs examples. And next, adverb, kriya visheshana. Adverb is a word which describes an action or a verb. ಕ್ರಿಯಾ ವಿಶೇಷಣವೆಂಬುದು ಒಂದು ಶಬ್ದವಾಗಿದ್ದು ಅದು ಕ್ರಿಯೆಯನ್ನು ಅಥವಾ ಕ್ರಿಯಾಪದವನ್ನು ವರ್ಣಿಸುವ ಶಬ್ದವಾಗಿದೆ. Adverb is a word which describe an action or a verb. ಕ್ರಿಯಾ ವಿಶೇಷಣ ಎಂಬುದು ಒಂದು ಶಬ್ದವಾಗಿದ್ದು ಅದು ಕ್ರಿಯೆಯನ್ನು ಅಥವಾ ಕ್ರಿಯಾಪದವನ್ನು ವರ್ಣಿಸುವ ಶಬ್ದವಾಗಿದೆ. ನೆಕ್ಸ್ಟ್ ಪಾಯಿಂಟ್, ಸಮ್ ವರ್ಡ್ಸ್ ಆ್ಯಂಡ್ ವಿತ್ ly, ದಟ್ ಈಸ್ ಆ್ಯನ್ ಆಡ್ವರ್ಬ್. ಕೆಲವೊಂದು ಶಬ್ದಗಳು ly ಪ್ರತ್ಯಯಗಳಿಂದ ಕೊನೆಗೊಂಡಿದ್ದರೆ ಅದು ಕ್ರಿಯಾವಿಶೇಷಣವಾಗಿರುತ್ತದೆ. ಫಾರ್ ಎಕ್ಸಾಂಪಲ್, ಆರತಿ ಸಿಂಗ್ಸ್ ಫ್ಲುಯೆಂಟ್ಲಿ. ಚೈಲ್ಡ್ಸ್ ಈಟ್ಸ್ ಸ್ಲೋಲಿ. Rain come fastly. Father beats his son